ಎವ್ರಿವನ್. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು. ಮೊದಲನೆಯದು NaCl ದ್ರಾವಣ ಮತ್ತು ತಾಮ್ರದ ಲೋಹ, MgCl2 ದ್ರಾವಣ ಮತ್ತು ಅಲ್ಯೂಮಿನಿಯಂನ ಲೋಹ, ಮೂರನೆಯದು FeSO4 ದ್ರಾವಣ ಮತ್ತು ಬೆಳ್ಳಿಯ ಲೋಹ, AgNO3 ದ್ರಾವಣ ಮತ್ತು ತಾಮ್ರದ ಲೋಹ. ಮೊದಲನೇ ಆಪ್ಷನ್ ಅಲ್ಲಿ ರಿಯಾಕ್ಷನ್ ಆಗ್ತಾ ಇರುವಂತಹದ್ದು ಅಥವಾ ಕ್ರಿಯೆ ನಡೀತಾ ಇರುವಂತಹದ್ದು ಸೋಡಿಯಂ ಲೋಹದ ಜೊತೆಗೆ ತಾಮ್ರದ ಲೋಹ. ಆದ್ರೆ ಸೋಡಿಯಂ ಲೋಹದ ಒಂದು ಕ್ರಿಯಾಶೀಲತೆ ಹೆಚ್ಚಾಗಿರೋದಕ್ಕೆ ತಾಮ್ರ ಅದನ್ನ ಸ್ಥಾನಪಲ್ಲಟ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಈ ಒಂದು ಕ್ರಿಯೆ ನಡೆಯೋದಿಲ್ಲ. ಅದೇ ರೀತಿ ಇಲ್ಲಿ Mg ಕ್ರಿಯಾಶೀಲತೆ ಅಲ್ಯೂಮಿನಿಯಂಗಿಂತ ಜಾಸ್ತಿ, ಸೊ ಇದು ಸಹ ಸಾಧ್ಯ ಇಲ್ಲ. ಇಲ್ಲಿ ಬೆಳ್ಳಿ ಕ್ರಿಯಾಶೀಲತೆಗಿಂತ ಕಬ್ಬಿಣದ ಕ್ರಿಯಾಶೀಲತೆ ಜಾಸ್ತಿ, ಹಾಗಾಗಿ ಇದು ಸಹ ಸಾಧ್ಯ ಇಲ್ಲ. ಆದ್ದರಿಂದ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಕ್ರಿಯಾಶೀಲತೆಯ ಸರಣಿಯನ್ನ ನೋಡಿ ನಾವು ಈ ಒಂದು 4 ಆಪ್ಷನ್ ಅಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನ ಆಯ್ಕೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಿ ಸರಿಯಾದಂತಹ ಉತ್ತರ. ಇಲ್ಲಿ ಬೆಳ್ಳಿಯ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಕಡಿಮೆ ಇರೋದಕ್ಕೆ ತಾಮ್ರ ಬೆಳ್ಳಿಯ ಸ್ಥಾನಪಲ್ಲಟವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ.